ದೀಪ ತಾನು ಹುರಿದು ಜಗತ್ತಿಗೆ ಬೆಳಕು ನೀಡುವ ಹಾಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ಯುವ ಪ್ರತಿಯೊಬ್ಬ ಗುರುವಿಗೂ ನನ್ನ ಕೋಟಿ ಕೋಟಿ ನಮನಗಳು. ಶಿಕ್ಷಕ ಪದದ ಅರ್ಥ ಶಿಕ್ಷಿಸಿ, ಕ್ಷಮಿಸಿ ಮತ್ತು ಕಲಿಸುವುದೆಂದರ್ಥ. ಎಲ್ಲಿಲ್ಲ ಗುರುಗಳು ಎಲ್ಲೆಲ್ಲೂ ಗುರುಗಳು ಅವರಿಲ್ಲದ ಎಲ್ಲಿಲ್ಲ ಶಿಕ್ಷಕರು ಎಲ್ಲೆಲ್ಲೂ ಶಿಕ್ಷಕರು ಅವರಿಲ್ಲದ ಲೋಕವಿಲ್ಲ, ಅವರಿಲ್ಲದ ಜಾಗವಿಲ್ಲ. ಲೋಕದ ಆರಂಭಕ್ಕೂ ಅವರೇ, ಲೋಕದ ಪ್ರಯಾಣಕ್ಕೂ ಅವರೇ, ಲೋಕದ ಅಂತ್ಯಕ್ಕೂ ಅವರೇ. ಅದುವೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳು. ವಾಸ್ತವವಾಗಿ ತಂದೆ ತಾಯಿಯರ ಮಾತು ಕೇಳದ ಎಷ್ಟೋ ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿದರೆ ಅವರ ಮಾತು ವೇದವಾಕ್ಯ ಎನ್ನುವ ಭಯಕಾರರು. ಅವರೆಂದರೆ ಭಯ, ಅವರೆಂದರೆ ಭಕ್ತಿ, ಅವರೆಂದರೆ ವಿನಯ, ಅವರೆಂದರೆ ಬದುಕು. ಬದುಕಿಗೆ ಅವರು, ಅವರಿಗೆ ಬದುಕು. ಒಂದಲ್ಲ ಎರಡಲ್ಲ, ಕೋಟ್ಯಾಂತರ ವಿಷಯಗಳ ಮಾದರಿಗೆ ಗುರುಗಳು, ಗುರುಗಳಿಗೆ ಗುರುಗಳು, ಶಿಕ್ಷಕರಿಗೆ ಗುರುಗಳು, ಮಕ್ಕಳಿಗೆ ಗುರುಗಳು, ತಂದೆ ತಾಯಿಗೆ ಗುರುಗಳು, ವಿಶ್ವಕ್ಕೆ ಗುರುಗಳು. ಎಲ್ಲಿ ನೋಡಿದರೂ ಗುರು, ಎಲ್ಲಿ ನೋಡಿದರೂ ಸಾಧನೆ, ಎಲ್ಲಿ ನೋಡಿದರೂ ಚಪ್ಪಾಳೆ ಮೂಡಿಸುವಂತಹ, ಚಪ್ಪಾಳೆಗೆ ಅರ್ಥ ನೀಡುವ ಏಕೈಕ ಸಾಧನ ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳು. ಯಾರೆಂದರೆ ಎದುರದವರು, ಅವರೆಂದರೆ ಎದುರುವರು. ಪ್ರಶ್ನೆಗೆ ಉತ್ತರ, ಉತ್ತರಕ್ಕೆ ಪ್ರಶ್ನೆ ಮೂಡಿಸುವ ಏಕೈಕ ಪ್ರಶ್ನೆ. ಎಷ್ಟೋ ಕೋಟಿ ಪ್ರಶ್ನೆಗಳಿಗೆ ಉತ್ತರ, ಎಷ್ಟೋ ಕೋಟಿ ಸಾಧನೆಗಳಿಗೆ ಮೂಲ, ಎಷ್ಟೋ ಮನೆತನದ ಹಾದಿ, ಎಷ್ಟೋ ವಿದ್ಯಾರ್ಥಿಗಳ ಗುರಿ, ಎಷ್ಟೋ ವಿಷಯದ ಸಾಗರ. ಹೇಳಲು ಕೋಟಿ ಶಬ್ದಗಳು, ಕೇಳಲು ಕೋಟಿ ಮುತ್ತುಗಳು. ಪ್ರಪಂಚದ ಸಾಧನೆಗೆ ಕೊಡುಗೆ ಕೊಡಲು ವಿದ್ಯಾರ್ಥಿಗಳು ಸಿದ್ಧರಾದರೆ ಕೊಡುಗೆಯನ್ನು ನೀಡಿಸುವುದಕ್ಕಾಗಿ ಹೆಮ್ಮೆಯಾಗಿ ಸಿದ್ಧರಾಗುವುದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಿಷ್ಕಲ್ಮಶ ಗುರುಗಳು. ಅಂತಹ ಗುರುಗಳಿಗೆ ಮತ್ತೊಂದು ಬಾರಿ ನನ್ನ ಕೋಟಿ ಕೋಟಿ ನಮನಗಳು.